ಕಾಂಗ್ರೆಸ್ ಪಕ್ಷದವರು ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅನ್ನೋ ಮಾತಾಡೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ವಕ್ತಾರ ಆಯನೂರು ಮಂಜುನಾಥ್ ಹಾಗೂ ಉಗ್ರವಾಗಿ ಮಾತನಾಡುವಂತ ಉಗ್ರಪ್ಪ ಎಲ್ಲಿದ್ರು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಆಮೇಲೆ ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ಲಿ. ಇದು ದಾಸ್ಯದ ಸಂಕೇತ ಆಗಿದೆ. ರಾಜೀವ್ ಗಾಂಧಿ ಅವರ ಮಗಳ ಹೆಸರನ್ನ ಪ್ರಿಯಾಂಕಾ ಅಂತ ಇಟ್ಟಿರುವಂತಹ ಇವರು ದಾಸ್ಯದ ಕುಟುಂಬಕ್ಕೆ ಬಲಿಯಾಗಿರೋರು. ಹಾಗಾಗಿ 100 ವರ್ಷಗಳ ಇತಿಹಾಸವಿರುವ ಆರ್ಎಸ್ಎಸ್ ಅನ್ನ ಯಾವುದೇ ಕಾರಣಕ್ಕೂ ತೆಗೆಯೋಕೆ ಆಗಲ್ಲ ಅಂತ ಹೇಳಿ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷ ಎಚ್.ಡಿ. ಭೈರಪ್ಪ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡ್ತೀವಿ ಅಥವಾ ಮಾಡ್ತೀವಿ ಅನ್ನೋದಾದ್ರೆ ಕಾಂಗ್ರೆಸ್ಸಿನ ವಕ್ತಾರ ಇದಾರಲ್ಲ ಆಯನೂರು ಮಂಜುನಾಥ್ ಅವರು ಇವತ್ತಿನ ಉಗ್ರಪ್ಪನವರು ಉಗ್ರವಾಗಿ ಮಾತಾಡ್ತಾರಲ್ಲ ಅವ್ರನ್ನೆಲ್ಲ ಕಾಂಗ್ರೆಸ್ ಇಂದ ಆಚೆಗೆ ಹಾಕಿ ಆಮೇಲೆ RSS ಬಗ್ಗೆ ಮಾತಾಡ್ಬೇಕು. ಖರ್ಗೆ ಅವ್ರಿಗೆ ಪ್ರಿಯಾಂಕಾ ಖರ್ಗೆಗೆ ಏನು ಗೊತ್ತಿಲ್ಲ. ಯಾಕೆಂದ್ರೆ ಪ್ರಿಯಾಂಕಾ ಅನ್ನುವಂಥದ್ದೇ ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಟಿರೋದು. ಅವರೊಂದು ದಾಸ್ಯದ ಸಂಕೇತ. ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ಸಿನ ಒಂದು ಕುಟುಂಬದ ದಾಸ್ಯದ ಸಂಕೇತವಾಗಿರುವಂಥವ್ರು ಅವ್ರು ಮಾತಾಡಲೇಬೇಕು. ಯಾಕೆಂತ ಹೇಳಿದ್ರೆ ಸೋನಿಯಾ ಗಾಂಧಿ ಹೋಲಿಸ್ಕೊಳಕ್ಕೆ ರಾಹುಲ್ ಗಾಂಧಿ ಹೋಲಿಸ್ಕೊಳಕ್ಕೆ ಮಾತಾಡ್ತಿರುವಂಥದ್ದು ಅದಕ್ಕೆ ಯಾವುದೇ ಮಹತ್ವ ಇಲ್ಲ. ಅವ್ರ ತಾತ ನೆಹರು ಅವರೇ ರಾಹುಲ್ ಗಾಂಧಿ ತಾತ ನೆಹರು ಅವರೇ ಪೆರೇಡಿಗೆ ಕರೆದಿದ್ರು. ಜನವರಿ 26ನೇ ತಾರೀಕು RSS ಕರೆದಿದ್ರು. ಅಂಥದ್ರಲ್ಲಿ ಇವರೆಲ್ಲ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಸೋನಿಯಾ ಗಾಂಧಿನ ರಾಹುಲ್ ಗಾಂಧಿನ ಪ್ರಿಯಾಂಕಾ ಗಾಂಧಿನ ಹೋಲಿಸ್ಕೊಂಡು ಮಾತಾಡೋದು ಅದಕ್ಕೆ ಬಹಳ ಮಹತ್ವ ಕೊಡಬೇಕಾಗಿಲ್ಲ. ನಮ್ಮ ಶಾಖೆ ನಡೀತಲೇ ಇದೆ, 100 ವರ್ಷದಿಂದ ಬ್ಯಾನ್ ಮಾಡ್ತಲೇ ಇದ್ದಾರೆ, ಶಾಖೆ ನಡೀತಲೇ ಇದೆ, ಚಟುವಟಿಕೆ ನಡೀತಾ ಇದೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಘಟನೆ, ದೇಶದಲ್ಲಿ ಜಗತ್ತಲ್ಲಿ ಯಾವ್ದಾದ್ರು 100 ವರ್ಷ ಒಂದು ಸಂಘಟನೆ ಮುಂದುವರ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ ಅದು RSS. ಅದನ್ನ ಮುಟ್ಟಕ್ಕೆ ಯಾರ ಕೈಲೂ ಆಗಲ್ಲ. ನೋಡಿ, ನಮ್ದು ಭಾರತ ಹಿಂದೂ ರಾಷ್ಟ್ರ, ಎಲ್ಲರ ನೋಂದಣಿ ಮಾಡಿದೀವಾ? ಇಲ್ವಲ್ಲ. ಹಾಗೆ RSS ಹಿಂದುತ್ವವಾದ ದೇಶಕ್ಕೋಸ್ಕರ RSS ಹಿಂದೂ ರಾಷ್ಟ್ರ ಉಳಿಸೋಕ್ಕೋಸ್ಕರ RSS ಅದನ್ನು ನೋಂದಣಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ನಾಗಪುರದಲ್ಲಿ ರಾಷ್ಟ್ರಧ್ವಜನೇ ಆರಿಸಿಲ್ವಲ್ಲ ನಿಮ್ಮ RSS ಬಿಲ್ಡಿಂಗ್ ಮೇಲೆ ಅಂತ ಒಂದು ಆಪಾದನೆ ಐತೆ. ಅದು ಸಮಯ ಬಂದಾಗ ಹಿರಿಯರು ಸುಳ್ಳು ಹೇಳೋದು, ಇಲ್ಲದ ಸಲ್ಲದ ಆರೋಪಗಳು ಮಾಡೋದು, ಅದು ಕಾಂಗ್ರೆಸ್ನ ಪ್ರವೃತ್ತಿ ಮಾಡ್ತಾ ಇರ್ತಾರೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.